Hi guys, hello, welcome to my another vlog. Live birth to Akshat, co-powered by Vidisha Public High School, Kamakshi Palya, Hadu, Pallavi International School, Prashant Nagar. So guys, Ivaga, we are going to some Ganga Ramaya temple or something, ಇದರ ನೇಮ್ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಟುಕ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಗೈಸ್. ಹೇಗಿರುತ್ತೆ ಟುಕ್ ಅಂತ ನೋಡೋಕ್ಕೆ. ಐ ಥಿಂಕ್ ತುಂಬ ಜನ ಹೇಳ್ತಾರೆ ದಟ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ಶ್ರೀಲಂಕಾ ಅಂತ, ಬಿಕಾಸ್ ಓನ್ಲಿ ವಿ ಆರ್ ಹಿಯರ್ ಫಾರ್ 2 days. ಸೊ ನಿನ್ನೆ ಮತ್ತು ಇವತ್ತು. ಸೊ ನಾಳೆ ವಿ ಆರ್ ಲಿವಿಂಗ್ ಟು ಮೆರಿಷಾ. ಮೇನ್ಲಿ ನಾವು ಬಂದಿರೋದೇ ಇಲ್ಲಿ ಪಾರ್ಟಿಗೆ. ಸೊ ವಿ ಆರ್ ಲಿವಿಂಗ್ ಟು ಮೆರಿಷಾ ಟುಮಾರೋ ಆ್ಯಂಡ್ ಸೊ ಹಾಗಾಗಿ ಬೈಕ್ ತೊಗೊಂಡಿಲ್ಲ. ವಿ ಆರ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಇನ್ ಟುಕ್. ನಿನ್ನೆ ಅಂತೂ ತುಂಬ ಲೇಟ್ ಆಯಿತು ಬಂದಿದ್ದೆಲ್ಲ. ಸೊ ವಿ ಜಸ್ಟ್ ಚಿಲ್ಡ್ ಅಟ್ ರೂಮ್ ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ದೇರ್. ಆ್ಯಂಡ್ ನೋಡಿ ಗೈಸ್, ಮೆಟ್ರೋ ಅಲ್ಲ, ಟ್ರೈನ್, ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಗೈಸ್ ಇದು ನೋಡಿ. ಆ್ಯಂಡ್ ಐ ವಿಲ್ ಶೋ ಯು. ಸೊ ನೋಡಿ, ಕ್ರೇಜಿಯಾಗಿದೆ. ಇದು ಬರ್ತಿದೆ ಆ್ಯಂಡ್ ಅದು ಹೋಗ್ತಾ ಇದೆ ನೋಡಿ, ಹೋಗ್ತಾ ಇದೆ, ಇದು ಬರ್ತಾ ಇದೆ. ಸೊ ಇಟ್ಸ್ ಗುಡ್. ಸೊ ಹಾಗಾಗಿ 2 wheeler ತೊಗೊಳ್ಳಿಲ್ಲ. ವಿ ಆರ್ ಎಕ್ಸ್ಪ್ಲೋರಿಂಗ್ ಇನ್ ಟುಕ್ ಟುಡೇ ಆ್ಯಂಡ್ ಐ ವಿಲ್ ಶೋ ಯು. ದಿಸ್ ಇಸ್ ಹೋಟೆಲ್ ಗ್ರ್ಯಾಂಡ್ ಬೆಲ್ ಅಂತ ಆ್ಯಂಡ್ 20th floor. ಸೊ ವ್ಯೂ ಸಕ್ಕತ್ತಾಗಿದೆ. ಥಿಂಕ್ ರೂಮ್ ಟೂರ್ ಮಾಡಬೇಕು. ಫುಲ್ ಮೆಸ್ಸಿ ಆಗಿದೆ ಗೈಸ್. ಸೊ ನೋಡೋಣ, ಇಫ್ ಪಾಸಿಬಲ್ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀವಿ. ಕ್ಲೀನ್ ಮಾಡಿದ್ಮೇಲೆ ಐ ವಿಲ್ ಹ್ಯಾವ್ ಅ ರೂಮ್ ಟೂರ್. ಸೊ ಬನ್ನಿ ಗೈಸ್, ಅಲ್ಲಿಗೆ ಹೋಗೋಣ. ವಾಟ್ ಈಸ್ ಅ ಟೆಂಪಲ್? ಗಂಗರಾಮಯ್ಯ ಸಮಥಿಂಗ್ ಟೆಂಪಲ್. ಸೊ ವಿಲ್ ಗೋ ದೇರ್, ಎಕ್ಸ್ಪ್ಲೋರ್ ಆ್ಯಂಡ್ ನೋಡೋಣ ಹೇಗಿದೆ ಟೆಂಪಲ್ಸ್ ಅಂತ ಗೈಸ್. ಐ ಥಿಂಕ್ ಗೋವಾಗೆ ಹೋಗೋದಕ್ಕಿಂತ ಶ್ರೀಲಂಕಾ ಈಸ್ ದ ಬೆಸ್ಟ್ ಗೈಸ್. ಆಮೇಲೆ ಅದೇನೋ ETA ಏನೋ ಅಪ್ರೂವ್ ಮಾಡಬೇಕು ಅಂತ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲೂ ಚೆಕ್ ಮಾಡಲಿಲ್ಲ. ಆ್ಯಂಡ್ ದೆ ಡಿಂಟ್ ಇವನ್ ಚೆಕ್ ಇನ್ ಶ್ರೀಲಂಕಾ ಏರ್ಪೋರ್ಟ್ ಆಲ್ಸೋ. ಜಸ್ಟ್ ಆ ಪಾಸ್ಪೋರ್ಟ್ ಸೀಲ್ ಆ್ಯಂಡ್ ಜಸ್ಟ್ ದೆ ಲೆಫ್ಟ್. ದೆ ಡಿಂಟ್ ಚೆಕ್ ಎನಿ ETA, ಬಟ್ ETA ಅಪ್ರೂವ್ ಆಗಿರಬೇಕು. ಸೊ ವಿ ಹ್ಯಾವ್ ಡನ್ ದಟ್. ಸೊ ಗೈಸ್, ಟುಕ್ಕಿಗೆ ಬಂದು ಹತ್ಕೊಂಡ್ವಿ ನೋಡಿ ಬೈ ಟ್ರೈನ್ ಸ್ಟ್ಯಾಂಡ್. ಸೊ ಬ್ರೋ, ಹೌ ಇಸ್ ದ ಟುಕ್ ಡ್ರೈವ್? ಟುಕ್ ಈಸಿ ಅಸೆಸಬಲ್. ಬೇರೆದೆಲ್ಲ ಕಂಪೇರ್ ಮಾಡಿದ್ರೆ ಸುಮ್ಮನೆ ಈ ಬಿಸಿಲಲ್ಲಿ. ವಾಟ್ ಯು ಪ್ರಿಫರ್, 2 wheeler or tuk in ಶ್ರೀಲಂಕಾ? ಬೆಸ್ಟ್. ಡೆಪಾಸಿಟ್ 800,000 ಇರುತ್ತೆ. ಸುಮ್ಮನೆ ಅದು ಬಟ್ ಗೈಸ್ ಓಡ್ಸೋಕ್ಕೆಲ್ಲ ಓಡ್ಸೋಕ್ಕಾಗುತ್ತೆ. ನೋಡ್ಸೋಕ್ಕಾಗಲ್ಲ, ಬಿಸಿಲು, ರೂಲ್ಸು, ಲೈಸೆನ್ಸ್ ಎಲ್ಲ ಅದಕ್ಕೆ ಲೆಕ್ಕ ಹಾಕೊಂಡ್ರೆ ಆರಾಮಾಗಿ ಇದೇ ಒಂಚೂರು ಇನ್ನೊಂದು 1,000-2,000 ಖರ್ಚಾಗುತ್ತೆ. ಬಟ್ ಸೇಫ್ಟಿ ಇರುತ್ತೆ. ಹೌದಾ ಗೈಸ್? ಬೆಸ್ಟು. ಬನ್ನಿ ಇವಾಗ ಗಂಗಾರಾಮಯ್ಯ ಟೆಂಪಲ್ಗೆ ನೋಡಿ. ಟುಕ್ಕು see, this is what tuk and this is what Sri Lanka. ಗೈಸ್, ನಾವು ಬಂದ್ವಿ ಅದೇ ಗಂಗಾ ರಾಮಯ್ಯ ಟೆಂಪಲ್. ಆ್ಯಂಡ್ ದಿಸ್ ಇಸ್ ದ ಟೆಂಪಲ್. ಬಟ್ ಅದಕ್ಕೂ ಮುಂಚೆ ಸಿಟಿ ನೋಡಿ ಹೇಗಿದೆ ಅಂತ ಗೈಸ್. ಹೇಗಿದೆ ನೋಡಿ, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ಸು. ಥಿಂಕ್ ಇನ್ನೂ ಝೂಮ್ ಔಟ್ ಮಾಡಿ ತೋರಿಸಿ ನೋಡಿ ಹೇಗಿದೆ. ಇದು JW Marriott ಕೋರ್ಟ್ಯಾರ್ಡ್ದು ಹೋಟೆಲ್. ಆ್ಯಂಡ್ ನೋಡಿ ಗೈಸ್, ರೋಡ್ ಗೈಸ್ 80 to 90% ಎಲ್ಲ ಬರೀ ಟುಕ್ ಯೂಸರ್ಸ್ ಇಲ್ಲಿರೋದು. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಲೆಟ್ಸ್ ಗೆಟ್ ಇನ್ ಟು ದ ಟೆಂಪಲ್ ಗಂಗಾರಾಮಯ್ಯ. ಸೊ ಆಲ್ಮೋಸ್ಟ್ ಆಲ್ ದ ಟೂರಿಸ್ಟ್ ಇಲ್ಲಿಗೆ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಆ್ಯಂಡ್ ಇದು ಟಿಕೆಟ್ ಅನಿಸುತ್ತೆ. ನಾನು ಕಲಿಸ್ತೀನಿ ಬ್ರೋ. ಗ್ರೀನ್ ಕಲರ್. ಗ್ರೀನ್ ಕಲರ್. Green color? Okay. Green color. This one? You want to choose that? Okay.
ಥ್ಯಾಂಕ್ ಯು. ಏಯ್ ಸೊ ಟಿಕೆಟ್ಸ್. ಸೊ ಈ ದೇವಸ್ಥಾನ ಫಾರ್ ಒನ್ ಪರ್ಸನ್ ಇಸ್ 500 ಶ್ರೀಲಂಕನ್ ರುಪೀಸ್. ಇಲ್ಲಿ ನಾನು ದಟ್ ಈಸ್ ಶ್ರೀಲಂಕನ್ ರುಪೀಸ್. ಸೊ ಚಪ್ಪಲ್ನ ಬಿಟ್ಟು ವಿ ಹ್ಯಾವ್ ಗೋ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಟೆಂಪಲ್. ಸೊ ಗೈಸ್ ನೋಡಿ ಇದೆ ಟಿಕೆಟ್ಸ್. ಪಾಕೆಟ್ಸ್. ಸುತ್ತಾ ಇದೆ ಕಾಲು. ಸೊ ಗೈಸ್ ಐ ವಿಲ್ ಶೋ ಯು ಇದು. ಆ್ಯಂಡ್ ದಿಸ್ ಈಸ್ ಅ ಟೆಂಪಲ್. ಆ್ಯಂಡ್ ಸಿ ನೋಡಿ ಬಟ್ ಗಬ್ಬು ವಾಸನೆ ಗೈಸ್. ನೀರು ಫುಲ್ಲು ಗಲೀಜು, ಗಬ್ಬು ಸ್ಮೆಲ್ ಹೊಡಿತಾ ಇದೆ. ಇವ್ರು ಮೇಂಟೇನೂ ಮಾಡಿಲ್ಲ ನೋಡಿ ಗೈಸ್ ಹೇಗಿದೆ ಫುಲ್ ಫ್ರೇಮಲ್ಲಿ. ಸೊ ಇದು ಗಂಗಾ ರಾಮಯ್ಯ ಟೆಂಪಲ್. ಸೊ ಸ್ಮೆಲ್ ಅಂದರೆ ಸ್ಮೆಲ್ಲು ಗೈಸ್, ನೀರು ಕಪ್ಪ. ಸೊ ಗೈಸ್ ಇದು ಟೆಂಪಲ್ ನೋಡಿ ಇಷ್ಟೇ. ಇದು ಟೆಂಪಲ್ ಆ್ಯಂಡ್ ಬುದ್ಧಂಗೆ. ಸೊ ದಿಸ್ ಇಸ್ ವಾಟ್. ಇದು ಫುಲ್ ಫ್ಲೆಡ್ಜ್ಡ್ ಟೆಂಪಲ್ ನೋಡಿ ಇಷ್ಟೇ. ಆ್ಯಂಡ್ ಮೇಲೇನೂ ಇಲ್ಲ, ಜಸ್ಟ್ ಹಂಚ್ತಾರೆ ಅಷ್ಟೇ. ಗೈಸ್ ಇದು ಟೆಂಪಲಿಂದ ಈಚೆ ಇರುವಂತಹ ಬುದ್ಧನ ಸ್ಟ್ಯಾಚು. ಬಟ್ ಶ್ರೀಲಂಕಾದಲ್ಲಿ ನನಗೆ ಗೊತ್ತಿರೋಂಗೆ ಹಿಂದೂಯಿಸಮ್ ಜಾಸ್ತಿ ಇದೆ. ಬಟ್ ಆದರೆ ಇವರು ಬುದ್ಧನೂ ಹೆವಿ ಗೈಸ್. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಬುದ್ಧನ ಸ್ಟ್ಯಾಚೂಸು ಇದೆ. ಸೊ ಐ ಥಿಂಕ್ ಇಲ್ಲಿ 50-50 ಅನಿಸುತ್ತೆ, ಮೋಸ್ಟ್ಲಿ ಬುದ್ಧಿಸ್ಟು ಮತ್ತು ಹಿಂದೂಸು. ಸೊ ಆ ಥರ ಏನೋ ಇರಬೇಕೇನೋ. ಬಟ್ ನನಗಷ್ಟು ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ. ನೋಡಿ ದೇ ಪ್ರೀಚ್ ಬುದ್ಧ ಲಾಟ್. ಹಿಂದೆ ಸ್ಕೈ ಸ್ಕ್ರೇಪರ್ಸ್ಗಳು ನೋಡಿ ಗೈಸ್ ಹೆಂಗಿದೆ. ನಮ್ಮ ಬೆಂಗಳೂರಲ್ಲಿ ಈ ಥರದ್ದು ಎಣಿಸ್ಕೊಬೇಕಷ್ಟೇ ಗೈಸ್. ಸೊ ಆಲ್ ದಿಸ್ ಆರ್ ಫುಲ್ಲು ಇದೆಲ್ಲ ಬರೀ ಬುದ್ಧಂದೇನೆ. ಒಂದೊಂದು ಸಿಂಬಲ್ಲು, ಹ್ಯಾಂಡ್ ಸಿಂಬಲ್ಗಳನ್ನ ಅಬ್ಸರ್ವ್ ಮಾಡಿ. ಸೊ ಒಂದೊಂದು ಬುದ್ಧನೂ ಒಂದೊಂದು ಸಿಂಬಲಲ್ಲಿದೆ. ಸೊ ಐ ಗೆಸ್ ನೀವು ನೋಡ್ಬೋದು. ಸೊ ದಿಸ್ ಇಸ್ ಹೌ ಇಟ್ ಈಸ್ ಗೈಸ್. ಬಿಲ್ಡಿಂಗ್ ನೋಡಿ ಗೈಸ್ ಹೆಂಗಿದೆ ಅಂತ ನೋಡಿ. ಏನು ಕ್ರೇಜಿ ಬಿಲ್ಡಿಂಗ್ಸ್ಗಳಿದೆ. ಇದಂತೂ ಸಾಕಾಗಿರೋದು ದೊಡ್ಡದಾಗಿ ನೋಡಿ. ಇದು ಎಲ್ಲ ಏನು ಕ್ರೇಜಿ ಆಗಿದೆ ಗೈಸ್. ಇಲ್ಲಿ ಪ್ರಾಬ್ಲಮ್ ಏನಂದರೆ ಇವ್ರು ಯಾವುದಕ್ಕೂ ಇಂಗ್ಲೀಷು ಅಷ್ಟು ಈಸಿಯಾಗಿ ಬರಲ್ಲ ನೋಡಿ. ನಾನಿರೋ ಲೊಕೇಶನ್ನೇ ಬೇರೆ, ನಾನು ಕೊಟ್ಟಿದ್ದ ಲೊಕೇಶನ್ ಆ ಟೆಂಪಲ್ ಹತ್ರ, ಅವ್ನು ಬಂದಿರೋದು ಈ ಮಾಲ್ ಹತ್ರ. ಸೊ ನೋಡಿ ಇದು ಯಾವುದೋ ಮಾಲು. ಆ್ಯಂಡ್ ಮೈ ಫ್ರೆಂಡ್ ಅಟ್ಲೀಸ್ಟ್ ಇವರು ಗ್ರೀನ್ರಿನ ಹಾಗೆ ಮೇಂಟೈನ್ ಮಾಡಿದ್ದಾರೆ ಅಲ್ವಾ. ರೋಡ್ಸ್ಗಳು ನೋಡು ಏನು ಕ್ರೇಜಿ ಆಗಿದೆ ರೋಡ್ಸ್ಗಳು. ಇದು ನಾರ್ಮಲ್ ರೋಡ್, ನಮ್ಗಳ ರೋಡ್ಗಳ ಥರನೇ ತಾನೆ ನೋಡು. ಎಲ್ಲೂ ಕಿತ್ತೋಗಿಲ್ಲ ಅಥವಾ ಪಾಟೋಲ್ಸ್ಗಳಿಲ್ಲ ಗೈಸ್. ಬೇಕಾದ್ರೆ ಎಂಟೈರ್ ಟ್ರಿಪ್ಪಲ್ಲಿ ನೋಡಿ ರೋಡ್ಸ್ಗಳು ಏನು ಕ್ರೇಜಿ ಆಗಿದೆ ಗೊತ್ತಾ ನೋಡಿ. ಎಲ್ಲೂ ಪಾಟೋಲ್ಸ್ ಇಲ್ಲ. ನಾರ್ಮಲ್ ನಮ್ಮ ಏರಿಯಾಗಳ ರೋಡ್ಸ್ ಹೆಂಗಿದೆ ಅದೇ ಥರ ಏರಿಯಾಗಳೇ ಇದ್ದು. ಇದೇನು ಅಫಿಷಿಯಲ್ ಏರಿಯಾಸ್ ಏನಲ್ಲ, ಬಟ್ ಆದರೂ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ನೋಡು. ಕಳಿಸ್ತೀನಿ ಬಿಟ್ಟು ನಾನು.
ಪ್ಲೇಸ್. ಓಕೆ ಗೈಸ್, ಇದೆ ಏನಿದು ನೀನು ಹೇಳಿದ್ದು? ಹಾಂ, ಇಂಡಿಪೆಂಡೆನ್ಸ್ ಸ್ಕ್ವೇರ್. Hold it, bro. Okay. Alright, guys. 300. 5,000 ಯಾಕೆ ಕೊಟ್ಟೆ? 300 ಕೊಡು. ಸೊ ಗೈಸ್, ಇದು ಇಂಡಿಪೆಂಡೆನ್ಸ್ ಸ್ಕ್ವೇರ್ ಇನ್ ಕೊಲಂಬೋ. ಸೊ ನೋಡಿ ಹೇಗಿದೆ. Bro, I think entrance is towards that side, right? Inge, correct. See, people are sitting there. So, ನೋಡಿ ಬನ್ನಿ ಒಳಗೆ ಹೋಗೋಣ. ಇಂಡಿಪೆಂಡೆನ್ಸ್ ಸ್ಕ್ವೇರ್. ಸೊ ಇದು ನೋಡಿ ಗೈಸ್, ಹಿಂದೆಗಡೆನೂ ಅಷ್ಟೇ ಪೀಪಲ್ ಆರ್ ಹಿಯರ್. ಇದು ಯಾವ ಲುಕ್ಕಲ್ಲಿದೆ ಹೇಳು? ಅಂಬೇಡ್ಕರ್. ನಾನು ಅಂಬೇಡ್ಕರ್. ಗೂಗಲ್ ಹಾಕೋದು ಹಿಂದೆ ಇರೋದು ಯಾವುದು? ಅದು ಮೇ ಬಿ. ಎಸ್. ಇದು ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ ನೋಡಿ ಹೆಂಗಿದೆ ಅಷ್ಟೇ. ಇದಿಷ್ಟೇ ಅಲ್ಲ? ಹಾಂ, ದಟ್ಸ್ ಇಟ್ ಬ್ರೋ, ಇಂಡಿಪೆಂಡೆನ್ಸ್ ಸ್ಕ್ವೇರ್. ಇಷ್ಟೇ, ಇದೆ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ. ನಾಟ್ ಶೋರ್, ಬಟ್ ಆ ಅಂಕಲ್ ಹೇಳ್ತಿರೋದು ಇದೇ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ. ನೋಡಿ, ಇದು ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಸ್ಕ್ವೇರ್ ಆರ್ಕಿಡ್. ಸೊ ಆಲ್ ದೀಸ್ ಆರ್ ಇಂಡಿಪೆಂಡೆನ್ಸ್ ಸ್ಕ್ವೇರ್. ಇವಾಗ we are heading to see the Jamma Masjid, something like that. So we are going there. I'll show you the road. ನೋಡಿ guys, believe it or not, ಇದನ್ನು ಫುಲ್ಲು ಲಾಸ್ ಬಿಕಾರಿ ದೇಶ ಅಂತ ಎಲ್ಲ ಕರೀತಾರೆ. ಬಟ್ ಸಿ ದ ರೋಡ್ ಸಿಸ್ಟಮ್ ಗೈಸ್. ರೋಡ್ ಸಿಸ್ಟಮ್ ಆಗಿರ್ಬೋದು, ಅವ್ರು ಮೇಂಟೈನ್ ಮಾಡಿರೋದಾಗಿರ್ಬೋದು. ನಮ್ಮ ಇಂಡಿಯಾ ಏನೂ ಇಲ್ಲ. ಪಾಟ್ ಹೋಲ್ಸ್. ನಮ್ಮ ಬ್ಯಾಂಗ್ಳೂರಂತೂ ವರ್ಸ್ಟ್ ರೋಡ್ಸಲ್ಲಿ. ಸೊ ನೋಡಿ ಹೆಂಗಿದೆ ಅಂದರೆ, ರೋಡ್ಸ್ ಆರ್ ವೆರಿ ಕ್ಲೀನ್, ವೆರಿ ಗುಡ್, ನೋ ಪಾಟ್ ಹೋಲ್ಸ್, ನಥಿಂಗ್. ಇವ್ರು ನೋಡಿದ್ರೆ ಇವ್ರು ಹೆವಿ ಬ್ಯಾಕ್ವರ್ಡ್ ಅಂತ. ಆದರೂ ಲೈಕ್ ದೇ ಹ್ಯಾವ್ ಮೇಂಟೈನ್ಡ್ ವೆರಿ ವೆಲ್ ಪ್ಲೇಸಸ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಯಾವುದಿದು ವಿಕ್ಟೋರಿಯಾ ಮೆಮೋರಿಯಲ್, ವಿಚ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ 1303. ಅದು ವಿಕ್ಟೋರಿಯಾ ಮೆಮೋರಿಯಲ್ ಅಂತ ಇದು. ಇದೆಲ್ಲ ಬಿಲ್ಡಿಂಗ್ಸ್. Tuk-tuk, all these are there. Guys, ಇದೆ ಲೋಟಸ್ ಟವರ್. ಇದು ನೋಡಿ ಗೈಸ್, ಇದೆ ಲೋಟಸ್ ಟವರ್, ಒನ್ ಆಫ್ ದ ಫೇಮಸ್ ಟವರ್ ಇದು. ಸೊ ಅದೆಲ್ಲ ಬಿಸ್ನೆಸ್ ಹಬ್ಬು ಗೈಸ್. ಅದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳೆಲ್ಲ ಏನಿದೆ ಅದೆಲ್ಲ ಬಿಸ್ನೆಸ್ ಹಬ್. ಆ್ಯಂಡ್ ದಿಸ್ ಇಸ್ ಹೌ. ಆ್ಯಂಡ್ ಶ್ರೀಲಂಕನ್ ಜನಗಳ ಬಗ್ಗೆ ಹೇಳಬೇಕು ಅಂದರೆ ದೇ ಆರ್ ವೆರಿ ಸಿಂಪಲ್. ಆ ಥರ ಏನೂ ಇಲ್ಲ, ಆ್ಯಟಿಟ್ಯೂಡ್ಸ್ ಇಲ್ಲ. ದೇ ಡೋಂಟ್ ಬಿಹೇವ್ ರೂಡ್ ವಿತ್ ಸ್ಟ್ರೇಂಜ್ ಲೈಕ್ ಟ್ರಾವೆಲರ್ಸ್. ಬಟ್ ಇವ್ರು ಎಷ್ಟು ಯಾರ ಜೊತೆನೋ ಹೋದೋ ಆ ಥರ ಮಿಸ್ಬಿಹೇವ್ ಮಾಡೋದಾಗಲಿ ಆ ಥರ ಏನೂ ಇಲ್ಲ. They respect everyone. So this is what I saw in localized people.
Eiffel Tower and ಇದು ಬಂದ್ಬಿಟ್ಟು ವಿ ಆರ್ ಗೋಯಿಂಗ್ ಟು ದಟ್ ಮಸೀದ್. ಸೊ ಆ ಮಸೀದ್ಗೆ ಹೋಗ್ಬೇಕಾದ್ರೆ ಇರುವಂಥ ಪ್ಲೇಸು ಒಂದು ಸ್ವಲ್ಪ ಚಿಕ್ಕಪೇಟೆ ಫೀಲೇ ಕೊಡ್ತಾ ಇದೆ. ಚಿಕ್ಕಪೇಟೆ ಆಮೇಲೆ ಬೇರೆ ಬೇರೆ ಏರಿಯಾಸ್ಗಳು, ಸೊ ಆ ಥರ ಫೀಲ್ ಕೊಡ್ತಾ ಇದೆ. ಮಾರ್ಕೆಟ್ ಮೋಸ್ಟ್ಲಿ ಆ ಥರನೂ ಇದೆ ಗೈಸ್. ಇಲ್ಲೆಲ್ಲ ನೋಡಿ ಫುಲ್ಲು ಸ್ಟಾಲ್ಸ್ಗಳೆಲ್ಲ ಹಾಕ್ಕೊಂಡು ದೇ ಆರ್ ಡೂಯಿಂಗ್ ಇಟ್. ಬರ್ರಿ ಯಾರು ಚಿಕ್ಕಪೇಟೆ ಮೆಜೆಸ್ಟಿಕ್ ಮಾರ್ಕೆಟ್ ಗೈಸ್. ಹಂಗೆ ಇರೋದು ಇದು ಸೇಮು ನಮ್ಮ ಚಿಕ್ಕಪೇಟೆ ಮೆಜೆಸ್ಟಿಕ್ ಮಾರ್ಕೆಟ್ ಇದೆ. ಮಸ್ಜಿದ್ ನಾವು ಹೇಳಿದ್ವಲ್ಲ, ಇದೇ ಮಸ್ಜಿದ್. ಸೊ ನೋಡಿ ಚಿಕ್ಕಪೇಟೆ ನೋಡ್ಕೊಳ್ಳಿ. ಚಿಕ್ಕಪೇಟೆ ಶ್ರೀಲಂಕಾದಲ್ಲಿ ಮಿನಿ ಚಿಕ್ಕಪೇಟೆ ಆ್ಯಂಡ್ ದಿಸ್ ಈಸ್ ಮಾರ್ಕೆಟ್. ಅದ್ರ ಮಧ್ಯದಲ್ಲಿ ಇರುವಂಥದ್ದೇ ಮಸ್ಜಿದ್ ಗೈಸ್. ನೋಡಿ ಇದು ಪೆಟ್ರೋಲ್ ಬಂಕ್, ನಾಟ್ ಪೆಟ್ರೋಲ್ ಬಂಕ್ ಇದು. ಸೊ ಇದು ಫುಲ್ಲು ಪೆಟ್ರೋಲ್ ಬಂಕ್. ಭಯ್ಯ, ವಾಟ್ ಈಸ್ ದ ಪೆಟ್ರೋಲ್ ರೇಟ್? ಪೆಟ್ರೋಲ್ ರೇಟ್ 1 ಲೀಟರ್ 390. ಓಕೆ, ಸೊ 390 ರುಪೀಸ್ ಇದೆ, ಅಂದರೆ ಶ್ರೀಲಂಕನ್ ರುಪೀಸ್, ನಾಟ್ ಇಂಡಿಯನ್ ಕರೆನ್ಸಿ. ಸೊ ಅಷ್ಟಿದೆ. ಆ್ಯಂಡ್ ದಿಸ್ ಈಸ್ ಬಂಕ್. ನೋಡಿ ಇವಾಗ ಸ್ಟ್ಯಾಂಡ್ ಹೆಂಗಿದೆ, ಇದು ಇವರ ಸ್ಟ್ಯಾಂಡ್, ಮೊಬೈಲ್ ಸ್ಟ್ಯಾಂಡು ನೋಡಿ. ನೋಡಿ ಮೊಬೈಲ್ ಸ್ಟ್ಯಾಂಡ್ ಹೆಂಗಿದೆ ಗೈಸ್. ಫುಲ್ಲು ಸೆಕೆ ಅದೇ ನಾಟ್ ಹೈ ಟೆಂಪ್ರೇಚರ್. ನಮ್ಮ ಬೆಂಗಳೂರು ಕ್ಲೈಮೇಟೇ ಇದೆ. ಬಿಕಾಸ್ ನಿನ್ನೆಯಿಂದ ಇಲ್ಲಿ ಮಳೆ, ಆ್ಯಕ್ಚುಲಿ ಫ್ರಮ್ ಪಾಸ್ಟ್ 2 days ಸಖತ್ ಮಳೆ ಗೈಸ್. ಏರ್ಪೋರ್ಟಲ್ಲಿ ಅಂತೂ ನೆನ್ನೆ ಸಿಕ್ಕಾಪಟ್ಟೆ ಮಳೆ. ಏನು ಕ್ಯಾಬ್ ಬುಕ್ ಮಾಡೋ ಕ್ಯಾಬ್ ಇಲ್ಲ, ಏನೂ ಬರ್ತಾಯಿಲ್ಲ. ಆ್ಯಂಡ್ ನಮ್ಮ ಹೋಗೋದಕ್ಕೆ ಬರೋಕ್ಕಾಗತ್ತೆ. ಸೊ ಏನು ನೋಡಿದ್ರು ಇಲ್ಲ, ಸಿಕ್ಕಾಪಟ್ಟೆ ಮಳೆ ನೆನ್ನೆ. ಸೊ ಹಾಗಾಗಿ ನಮ್ಮ ಬೆಂಗಳೂರು ಕ್ಲೈಮೇಟ್ ಥರ ಮಾಡ್ರೇಟ್ ಇದೆ, ಅಂದರೆ ಸಮ್ಮರ್ ಕ್ಲೈಮೇಟ್. ಸೊ ಗೈಸ್, ನಿಮಗೆ ಗೊತ್ತಲ್ಲ ಚಿಕ್ಕಪೇಟೆ ಗಲ್ಲಿ ಅಂತ ಹೆಂಗಿರುತ್ತೆ, ಎಷ್ಟು ಹುಷಾರಾಗಿರಬೇಕು ಅಂತ. ಸೇಮ್ ಎಲ್ಲೂ ಹಾಗೆ, ಬಿ ಕೇರ್ಫುಲ್. ವೈಟ್ ಹೌಸ್ ಇದು ಮೈಸೂರಿನ ದೊಡ್ಡ ಗಡಿಯಾರ ಅಂತದಲ್ಲ, ಅದೇ ಇದು. ನೋಡಿ ವೈಟ್ ಹೌಸ್ ಇದು ನೋಡಿ. ಏನು ಬ್ಯಾಂಕ್ ಏನು ಚೇಂಜ್ ಆಗಿದೆ ಇದು ಅಲ್ಲ? ಏನೋ ಅದು ಹಾಸ್ಪಿಟ್ಲ್ ಏನೋ ಇರಬೇಕು ಮೋಸ್ಟ್ಲಿ. ನೋಡಿ ಹೆಂಗಿದೆ. ಒಂದು ಕಡೆ ಒಂಚೂರು ಏನೂ ಆಗಿಲ್ಲ ರೋಡ್ಸು. ಅಪ್ರಿಷಿಯೇಟ್ ಫಾರ್ ದ ರೋಡ್ಸ್. ಇದು ದ ಕಿಂಗ್ಸ್ ಬರಿ ಅಂತ ಏನೋ ಕೇಳೋಣ. ಶ್ರೀಲಂಕನ್ ಎಲಿಫೆಂಟ್ ಅಂತಿದೆ ನೋಡಿ ಗೈಸ್. ಹೆಂಗಿದೆ ಅಂದರೆ ಚೆನ್ನಾಗಿದೆ. ನೋಡಿ ಸಮುದ್ರ. ನೋಡಿ ಗೈಸ್ ಹೆಂಗಿದೆ ಸಮುದ್ರ, ಕಾರ್ಗಳು, ಬಸ್, ಒಟ್ಟು ಒಂದಾಲೆ ಪ್ಲೇಸು. ನೀನು ಇಲ್ಲೇ ತಾನೇ ಹೇಳಿದ್ದು ಶಾಪಿಂಗಿಗೆ?
mall. We'll come in the evening for shopping. ಇದು ಮೈಕಲ್ ಫಿಲಮ್ ಯಾವ್ದು ನಾಳೆ ರಿಲೀಸ್. ಗೈಸ್ ನೋಡಿ, ನಮ್ಮ ಹೋಟೆಲಿನ ರೋಡ್ ಇದು. ಅದು ಹೋಟೆಲ್ ಇದು ನಮ್ಮ ಹೋಟೆಲ್ ರೋಡ್. ಇದು ಅದಕ್ಕಿಂತ ಹತ್ರ ಇದೆ ಅಲ್ವಾ? ಏನು? ಹೌದು, ಶೆರಟನ್ ನೋಡಿ ನಮ್ಮ ಹೋಟೆಲ್ ಅದು. ನಮ್ಮದೇ ಅದು ಹೋಟ್ಲು ಉದ್ದ ಇದೆ ನೋಡಿ. ಶೆರಟನ್ಗಿಂತ ಉದ್ದ ಇದೆ ಗೈಸ್ ನಮ್ಮದು. ಶೆರಟನ್ಗಿಂತ ಉದ್ದ ಇದೆ ಕಣ ನಮ್ಮದು. ಹ್ಞೂ ನೋಡಿ, ಇದು ಇವರ ನ್ಯಾಷನಲ್ ಎಂಬ್ಲಮ್. ಆ್ಯಂಡ್ ಹೋಗ್ತಾನೆ ಇದ್ದಾನೆ ಗೈಸ್. ನಮ್ಮ ಹೋಟೆಲ್ ರೋಡ್ಗೆ ಕಾಣಿಸ್ತು. ಇಲ್ಲ ಸಿಗ್ತೀವಾಗ. ಅದು ಟುಕ್ ಎಕ್ಸ್ಪೀರಿಯನ್ಸ್ ಇರುವುದು ಚೆನ್ನಾಗಿದೆ ಅಲ್ಲ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಬರೀ ಕಾರ್ಗಳಲ್ಲಿ ಓಡಾಡೋದಕ್ಕೆ ಆಟೋ ತುಂಬ ಕಮ್ಮಿ ತಗೊಳ್ಳೋದೇ ಅಲ್ಲ. ಎವ್ರಿ ಕಮ್ಮಿ ಆಟೋ ನಾವು ಆಟೋ ಯೂಸ್ ಮಾಡಲ್ಲ. 100 ಏನು 20 ಅಲ್ವಾ? ಎಷ್ಟು ಈಗ ಇದಕ್ಕೆ ಆಗ್ತಿರೋದು ಈ ಚಾರ್ಜಸ್? 400. So again, it's not INR, it's LKR, Sri Lankan rupees, 400. ಸೊ ನಾವು ಬೆಂಗಳೂರಲ್ಲಿ ಆಟೋನೇ ಹತ್ತಲ್ಲ. ಸೊ ಇದೇನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲ್ಲ, ಚೆನ್ನಾಗಿದೆ. ಗಾಡಿನೇ ಓಡಿಸ್ತೀವಿ ಬ್ಯಾಂಗ್ಳೂರಲ್ಲಿ. ಪ್ಲೇಸ್ ಹಾಂ. ಸೊ ಗೈಸ್, ನಾವು ಎಲ್ಲಿ ಬೈಕ್ ತೊಗೊಂಡಿರೋದು? ಮೆಲಿಸಾ. ಅಷ್ಟು ಅಲ್ಲಿ ಬೈಕ್ ರೈಡ್ ಹಾಗೆ ನೋಡಬೇಕು ಗೈಸ್. ಮೆಲಿಸಾದಲ್ಲಿ ಒಂದು ಕನ್ಫರ್ಮ್ ಬೈಕ್ ತೊಗೊಳೋದು. ಸೊ ಅಲ್ಲಿ ಬೈಕ್ ತೊಗೊಂಡು ವಿಲ್ ಡ್ರೈವ್ ಇಟ್. ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದಕ್ಕೆ ಗೈಸ್, ಇವ್ ನೋಡಲೆ ವಿಜಯ್ ದೇವರಕೊಂಡ ಥರ ಕಾಣಿಸ್ತಾ ಇಲ್ವಾ? ವಿಜಯ್ ದೇವರಕೊಂಡಷ್ಟು ಕಾಪಿ ಮಾಡೋದು ನೀವು. ಕಾಪಿ ಮಾಡೋದು. ನೋ ಅವ್ನ ಮದ್ವೆಲಿ ಹಿಂಗೆ ಬಿಟ್ಟಿದ್ದು. ವಿಜಯ್ ದೇವರಕೊಂಡ ಕಂಡಂಗೆ ಕಾಣ್ತಿದ್ದಾನೆ ಗೈಸ್. ಇದು ಶಿಷ್ಯ. ಗೈಸ್, ಶ್ರೀಲಂಕಾದಲ್ಲಿ ಆಟೋ ಕಲರ್ ಇದೆ. ಯಾಕೆ ಅಂತ ಹೇಳಿ, ಒಂದು ಗ್ರೀನ್ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ, ಆಮೇಲೆ ಅದು ಯಾವ ಕಲರ್? ರೆಡ್ ಬ್ಲೂ ಕ್ರೀಮು, ಯಾವ್ದ್ಯಾವ್ದೋ ಇದೆ. ನಿಮ್ಗೆ ಯಾವನ್ನ ಗೊತ್ತಿದ್ರೆ ಹೇಳಿ, ಆಟೋದಲ್ಲಿ ಕಲರ್ ಯಾಕೆ? ಸರಿ ಗೈಸ್, ಬನ್ನಿ. ಟ್ರೈನ್ ಗೋಯಿಂಗ್ ಆ್ಯಂಡ್ ಅವರ್ ಹೋಟೆಲ್ ಕಮ್ಮಿಂಗ್. ಅಯ್ಯೋ, ನಮ್ಮ ಹೋಟೆಲ್ ಇನ್ನ ಅಲ್ಲಿ ನೋಡಿ ಗೈಸ್. ಟ್ರೈನ್ ಪಕ್ಕ ಬೀಚು, ಸನ್ಸೆಟ್ಗೆ ಪೂಲ್ ಹತ್ರ ಹೋಗೋಣಪ್ಪ, ಚೆನ್ನಾಗಿರುತ್ತೆ. ನಮ್ಮ ಹೋಟ್ಲೆ ನಾವು ಆರಾಮಾಗಿ ಅದೇನೆ ಮೋಸ್ಟ್ಲಿ ಇಲ್ಲಿ ಬರ್ಬೋದೇನೋ ಅಲ್ವಾ? ಏನು ಯಾರನ್ನ ಬಂದರೆ ಹಾಂ, ಯಾರನ್ನ ಬಂದರೆ ಟ್ರೈ ಮಾಡಬೇಕು. ಎಲ್ಲ ಕಲಿತಿಲ್ಲ. ಓಡಿ ವಾಟ್? ಯಾರನ್ನ ಬಂದರೆ ಎಸ್